ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ಮ್ಯಾಮ್ ಪಕ್ಕಾ ಓದಿದ್ದೀನಿ ಮ್ಯಾಮ್, ನಿಜ ಕೂತ್ಕೊಂಡ್ಬಿಟ್ಟು 2 ಅವರ್ 3 ಅವರ್ ಡೈಲಿ ಓದ್ತಾ ಇದ್ದೀನಿ ಮ್ಯಾಮ್. ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಟೆನ್ಷನ್ಗೋ ಅಥವಾ ಪ್ರೆಷರ್ಗೋ ಗೊತ್ತಿಲ್ಲ ಮ್ಯಾಮ್, ಎಲ್ಲ ಮರ್ತೋಗ್ಬಿಟ್ಟಿರ್ತೀನಿ ಅಂತ ಹೇಳ್ತಿರ್ತೀರ ಅಲ್ವಾ? ಸೊ ನಾನಿವತ್ತು ಒಂದೇ ಒಂದು ಟ್ರಿಕ್ ಕೊಡ್ತೀನಿ ಮಕ್ಕಳ. ಆ ಟ್ರಿಕ್ಕನ್ನ ಫಾಲೋ ಮಾಡಿದ್ರೆ ನಿಮಗೆ ಎಕ್ಸಾಮ್ ಟೆನ್ಷನ್ ಇರಲಿ, ಪ್ರೆಷರ್ ಇರಲಿ, ಏನಾದರೂ ಇರಲಿ, ನೀವು ನಿಮ್ಮ ಎಕ್ಸಾಮ್ನ ಸೂಪರ್ ಡೂಪರಾಗಿ ಹ್ಯಾಂಡಲ್ ಮಾಡ್ತೀರಾ. ಸೊ ಅದು ಯಾವುದದು ಟ್ರಿಕ್ಸ್ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಕಂಡೀಷನ್ ತಗೊಳ್ಳೋಣ. ನನಗೆ ನಮ್ಮ ಮುದ್ದು ಮಕ್ಕಳ ಮೈಂಡ್ ಸೆಟ್ ಹೇಗಿದೆ ಅಂತ ಗೊತ್ತಾಗಬೇಕು. ಅವರ ಮೈಂಡ್ ಸೆಟ್ ಹೇಗಿದೆ ಅಂತ ನನಗೆ ಗೊತ್ತಾದರೆ ಇನ್ನಷ್ಟು ಸಲ್ಯೂಷನ್, ಸಜೆಷನ್ ಮತ್ತು ಟಿಪ್ಸ್ ಜೊತೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾನಿವಾಗ ಇಬ್ಬರು ಸ್ಟೂಡೆಂಟ್ ತಗೊಳ್ಳೋಣ, ಎ ಮತ್ತು ಬಿ ಅಂತ. ನಮ್ಮ ಎ ಸ್ಟೂಡೆಂಟ್ ಯಾವ ಥರ ಅಂತ ಹೇಳಿದ್ರೆ, ಅವತ್ತಿನ ಕೆಲಸನ ಅವತ್ತೇ ಮುಗಿಸುವಂತಹ ಮೈಂಡ್ ಸೆಟ್. ಇವತ್ತು ಹೋಮ್ ವರ್ಕ್ ಇದೆಯಾ, ಇವತ್ತೇ ಕಂಪ್ಲೀಟ್ ಮಾಡೋದು. ನಾಳೆ ಟೆಸ್ಟ್ ಇದೆಯಾ, ಸೊ ಇವತ್ತೇ ಯಾವಾಗಲೂ ಓದಿರೋದನ್ನ ಇವತ್ತು ರಿವೈಸ್ ಮಾಡಿಕೊಂಡು ಪಕ್ಕಾ ಮಾಡ್ಕೊಂಡಿರ್ತಾರೆ. ಸೊ ನಾಳೆ ಆರಾಮಾಗಿ ಹೋಗ್ಬಿಟ್ಟು ಎಕ್ಸಾಮನ್ನು ಬರೆಯೋ ಅಂಥದ್ದು. ಟೆನ್ಷನ್ ಇರಲ್ಲ, ಪ್ರೆಷರ್ ಇರಲ್ಲ ಅವ್ರಿಗೆ. ಯಾವುದೇ ವಿಷಯನ ನಾಳೆ ಮಾಡೋಣ ಅಂತ ಮುಂದೆ ಹಾಕುವಂತಹ ಮೈಂಡ್ ಸೆಟ್ ಅವರಿಗಿಲ್ಲ. ನಮ್ಮ ಬಿ ಸ್ಟೂಡೆಂಟ್ ಹೇಗೆ ಅಂತ ಹೇಳಿದ್ರೆ, ಅವ್ರಿಗೂ ಟಾಪರ್ ಆಗಬೇಕು, ಹೋಮ್ ವರ್ಕ್ ಎಲ್ಲ ಅವತ್ತಿಂದ ಅವತ್ತೇ ಮುಗಿಸ್ಬೇಕು, ಅಸೈನ್ಮೆಂಟ್ ಎಲ್ಲ ಮಾಡಬೇಕು, ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು, ಮ್ಯಾಮ್ ಜೊತೆ ಕ್ಲಾಸಲ್ಲಿ ನೋಟ್ಸ್ ಯಾರು ಸಬ್ಮಿಟ್ ಮಾಡಿಲ್ಲ ಅಂತ ಕೇಳಿದ ತಕ್ಷಣ ಎದ್ದು ನಿಂತ್ಕೊಬಾರ್ದು ಅಂತ ಎಲ್ಲ ಆಸೆಗಳಿದೆ. ಓಕೆನಾ? ಅಟ್ಲೀಸ್ಟ್ ನಾನು 95% ಸ್ಕೋರ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನಾನು 85% ಆದರೂ ಸ್ಕೋರ್ ಮಾಡಬೇಕು, ನನ್ನ ಪೇರೆಂಟ್ಸ್ಗೆ ಪ್ರೌಡ್ ಮಾಡಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇದೆ. ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಓದಿದ್ದನ್ನು ನೆನ್ಪಿಡ್ಕೊಳಕ್ಕಾಗಲ್ಲ. ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ಇವರು ಕೂಡ ಯಾವ ಥರ ಕೂತ್ಕೊಂಡು 2-3 ಅವರ್ ಓದ್ತಾರ, ಬಿನೂ ಕೂಡ 2-3 ಅವರ್ ಕೂತ್ಕೊಂಡು ಓದ್ತಾರೆ. ಬಟ್ ಅವ್ರು ಮಾಡೋ ಒಂದೇ ಒಂದು ಸಿಲ್ಲಿ ಮಿಸ್ಟೇಕಿಂದ ಎಲ್ಲದನ್ನು ಮರ್ತೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಾಗಬೇಕು, ನೀವು ಥರ ಎಲ್ಲ ನೆನ್ಪಿಡ್ಕೊಂಡು ಎಕ್ಸಾಮನ್ನು ಸೂಪರ್ ಡೂಪರಾಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಥವಾ ಬಿ ಥರ ಕಷ್ಟಪಟ್ಟು ಓದ್ತಿದ್ದೀರಾ. ನಮ್ಮ ಹೇಗೆ ಓದ್ತಿದ್ದಾರೋ ಅದೇ ಥರ ಬಿ ಕೂಡ ಓದ್ತಿದ್ದಾರೆ. ಬಟ್ ಎಕ್ಸಾಮ್ ಟೈಮಲ್ಲಿ ಏನು ಮರ್ತೋಗ್ತಿದ್ದಾರೆ, ಎಕ್ಸಾಮನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಗೊತ್ತಿದೆ, ಕನ್ಫ್ಯೂಷನ್, ಏನೋ ಬರೆಯೋದಕ್ಕೆ ಹೋಗ್ಬಿಟ್ಟು ಇನ್ನೇನೋ ಬರೆದ್ಬಿಟ್ಟು ಮಾರ್ಕ್ಸನ್ನ ಕಳ್ಕೊಂಡಿರೋ ಅಂಥ ಚಾನ್ಸಸ್ ಇರುತ್ತೆ. ನನಗೆ ಈ ಥರ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ, ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇದೆ, ಎ ಥರ ಇದೆಯಾ ಅಥವಾ ಬಿ ಥರ ಇದೆಯಾ ಅಂತ ಹೇಳಿದ್ರೆ ನಾನು ನಿಮಗೆ ಕೀ ಟಿಪ್ಸ್ಗಳನ್ನು ಕೊಡೋದಕ್ಕೆ ಈಸಿ ಆಗುತ್ತೆ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದೇ ತಿಳಿಸಿ ಮಕ್ಕಳ, ನೀವು ಥರ ಓದಿದ್ದನ್ನೆಲ್ಲ ನೆನ್ಪಿಟ್ಕೋತೀರಾ, ನಿಮ್ಮ ಎಕ್ಸಾಮನ್ನು ಹ್ಯಾಂಡಲ್ ಮಾಡ್ತೀರಾ, ಅಥವಾ ಬಿ ಥರ ಓದಿರ್ತೀರ ಬಟ್ ಎಕ್ಸಾಮ್ ಅಂತ ಬಂದಾಗ ಟೆನ್ಷನ್ಗೋ ಅಥವಾ ಇನ್ಯಾನೋ ಕಾರಣಕ್ಕೋಸ್ಕರ ನೀವು ಮರ್ತೋಗ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದೇ ತಿಳಿಸಿ. ಓಕೆನಾ? ಇವಾಗ ನಾನು ನಿಮಗೆ ಕೆಲವೊಂದು ಕೀ ಸ್ಟ್ರಾಟಜೀಸ್ ಅಂತ ಹೇಳೋದಕ್ಕಿಂತ ಒಂದೇ ಒಂದು ಟ್ರಿಕ್ ಕೊಡ್ತೀನಿ ಮಕ್ಕಳ. ಯಾವುದದು ಅಂತ ಹೇಳಿದ್ರೆ, ಇಟ್ ಈಸ್ ಸೈಂಟಿಫಿಕಲಿ ಪ್ರೂವನ್ ಮಕ್ಕಳ. ಓಕೆನಾ? ಏನದು ಟ್ರಿಕ್ಸ್ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳು ಓದಿರ್ತಾರೆ ಆಯಿತಾ, ನೋಟ್ಸ್ ಓದಿರ್ತಾರೆ, ಇಲ್ಲ ಟೆಕ್ಸ್ಟ್ ಬುಕ್ ಓದಿರ್ತಾರೆ, ಅವರಿಲ್ಲ ಗೈಡ್ ಬುಕ್ ತೊಗೊಂಡು ಓದಿರ್ತಾರೆ, ಒಟ್ಟು ಪಕ್ಕಾ ಕೂತ್ಕೊಂಡು ಓದಿರ್ತಾರೆ. ಅವರು ಆನೆಸ್ಟಾಗಿರ್ತಾರೆ, ನಾನು ಓದ್ತಿದ್ದೀನಿ ಅಂತ ಆನೆಸ್ಟಾಗಿದ್ದಾರೆ. ನಾನು ಕೂಡ ಆ ಮಕ್ಕಳನ್ನ ಟ್ರಸ್ಟ್ ಮಾಡ್ತಿದ್ದೀನಿ. ಯಾಕಂತಂದರೆ ಓದಿರ್ತಾರೆ, ಬಟ್ ಅವ್ರು ಮಾಡುವಂಥ ಒಂದೇ ಒಂದು ಮಿಸ್ಟೇಕಿಂದ ಮರ್ತೋಗ್ತಿದ್ದಾರೆ. ಯಾವುದದು ಮಿಸ್ಟೇಕ್ ಅಂತ ಹೇಳಿದ್ರೆ, ರಿವೈಸ್ ಮಾಡಲ್ಲ. ಯಾವ ಥರ ರಿವೈಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಒಂದು ಟೆಕ್ಸ್ಟ್ ಬುಕ್ ಅಥವಾ ನೋಟ್ ಬುಕ್ ಯಾವುದಾದ್ರೂ ಓಪನ್ ಮಾಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಓಪನ್ ಮಾಡಿದಾಗ ಫಸ್ಟ್ ಪ್ಯಾರಾಗ್ರಾಫನ್ನ ಫಸ್ಟ್ ಟೈಮ್ ಮೊದಲನೇ ಸಲ ಜೋರಾಗಿ ಓದಬೇಕು. ಓಕೆನಾ? ನೀವು ಓದೋಕ್ಕೆ ಕೂರ್ತಿದ್ದೀರ ಅಂತ ಹೇಳಿದ್ರೆ ಆ ಜಾಗ ಕೂಡ ತುಂಬ ಪೀಸ್ಫುಲ್ಲಾಗಿರಲಿ, ಯಾರೂ ನಿಮಗೆ ಡಿಸ್ಟರ್ಬ್ ಮಾಡೋ ಥರ ಇರಬಾರ್ದು. ಓಕೆನಾ? ಮೊದಲನೇ ಸಲ ಫುಲ್ ಜೋರಾಗಿ ಓದ್ತಿದ್ದೀರಾ. ಓಕೆನಾ? ಓದಿ ಆಯಿತು, ನೀವು ಏನೂ ಅರ್ಥ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ, ಫಸ್ಟ್ ಏನು ಜೋರಾಗಿ ಓದಿ. ಓಕೆ. ಸೆಕೆಂಡ್ ಟೈಮು ನಿಧಾನಕ್ಕೆ ಬಿಡಿಸಿ ಸ್ವಲ್ಪ ಟೈಮ್ ತೊಗೊಂಡು ನೀವು ಅರ್ಥ ಮಾಡಿಕೊಂಡು ಓದಬೇಕು. ಓಕೆನಾ? ಥರ್ಡ್ ಟೈಮ್ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಥವಾ LBS ಅಂತ ಇರುತ್ತೆ ಅಲ್ವಾ, ನೀವು ಇಲ್ಲಿಂದ ಕೂಡ ಕ್ವೆಶ್ಚನನ್ನು ತೊಗೋಬೋದು. ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಂಡಲ್ಲಿ ಕೆಲವು ಕ್ವೆಶ್ಚನ್ಸ್, ಎಕ್ಸಸೈಸ್ ಕ್ವೆಶ್ಚನ್ಸ್ ಅಂತ ಕೊಟ್ಟಿರ್ತಾರೆ. ಓಕೆ, ಆ ಕ್ವೆಶ್ಚನ್ ಆದರೂ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಪ್ಯಾರಾಗ್ರಾಫಲ್ಲಿ ನೀವೇ ಬಂದುಬಿಟ್ಟು ಒಂದು 4-5 ಕ್ವೆಶ್ಚನನ್ನು ಫ್ರೇಮ್ ಮಾಡ್ಕೊಳ್ಳಿ. ಓಕೆ, ಈ ಪ್ಯಾರಾಗ್ರಾಫಲ್ಲಿ ಯಾವ ಥರ ಕ್ವೆಶ್ಚನನ್ನು ಕೇಳ್ಬೋದು ಅಂತ ನೀವೇ ಒಂದು 4-5 ಕ್ವೆಶ್ಚನನ್ನು ಫ್ರೇಮ್ ಮಾಡ್ಕೊಳ್ಳಿ.
ಇನ್ ಕೇಸ್ ನಿಮಗೆ ನೀವು ಕ್ವೆಶ್ಚನನ್ನು ತಯಾರಿಸೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದಾಗೆ PYQs, LBA, MQPs ಅಂತ ಹೇಳಿದ್ರೆ ಮಾಡೆಲ್ ಕ್ವೆಶನ್ ಪೇಪರ್ ಬೋರ್ಡ್ ಕಡೆಯಿಂದ ಬಿಡ್ತಾರೆ. ಆ ಕ್ವೆಶ್ಚನ್ ಅಥವಾ ಎಕ್ಸಸೈಸ್ ಕ್ವೆಶ್ಚನನ್ನು ಬಳಸ್ಕೊಳ್ಳಿ. ಓಕೆ, ನೆಕ್ಸ್ಟ್ 4th ಟೈಮು ಇನ್ನೊಂದ್ಸಲ ಓದಿ. ಓಕೆನಾ, ಅದೇ ಪ್ಯಾರಾಗ್ರಾಫನ್ನು ಓದಿ. ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಫೈನ್, ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಕಂಪ್ಲೀಟ್ಲಿ ಫೈನ್. ನೀವೇ ತಯಾರಿಸಿರುವಂತಹ ಕ್ವೆಶ್ಚನಿಗೆ ನಿಮ್ಮ ಕೈಯಲ್ಲಿ ಆನ್ಸರ್ ಬರೆಯೋದಕ್ಕಾಗತ್ತಾ ಅಂತ ಚೆಕ್ ಮಾಡಿ. ಓಕೆನಾ, ನಿಮಗೆ ಆಗ್ತದೆ ಅಂತ ಹೇಳಿದ್ರೆ ಸೂಪರ್ಬ್ ಮಕ್ಕಳ. ಮ್ಯಾಮ್ ನನಗೆ ಆಗ್ತಿಲ್ಲ ಮ್ಯಾಮ್, ನೀವು ಹೇಳಿರೋ ಥರ ಫಸ್ಟ್ ರೀಡಿಂಗ್ ಜೋರಾಗಿ ಮಾಡಿದ್ದೀನಿ, ಸೆಕೆಂಡ್ ರೀಡಿಂಗ್ ನಿಧಾನಕ್ಕೆ ಬಿಡಿಸಿ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ, 3rd ಟೈಮ್ ಕೂಡ ಓದಿದ್ದೀನಿ ಮ್ಯಾಮ್, 4th ಟೈಮ್ ಕೂಡ ಬಂದಿದ್ದೀನಿ, ಬಟ್ ನಾನು ಮಾಡಿರೋ ಕ್ವೆಶ್ಚನ್ಸ್ ಪೇಪರ್ಗೆ ಅಥವಾ ಯಾವುದೋ ಒಂದು ಕ್ವೆಶ್ಚನ್ಗೆ ನನ್ನ ಕೈಯಲ್ಲಿ ಆನ್ಸರನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ನೀವೆಲ್ಲಿ ಲ್ಯಾಗ್ ಉಳಿತಿದ್ದೀರಾ ಅಂತ ಹೇಳಿದ್ರೆ, ಓದಿದ್ದನ್ನು ನೀವು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ವಿಜ್ಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ, ಇವತ್ತು ಓದಿದ್ದೀನಿ ಈ ಚಾಪ್ಟರನ್ನು, ನೀವೇ ಕ್ವೆಶ್ಚನ್ ಕೇಳೋ ಥರ ಚಿಕ್ಕದಾಗಿ. ಓಕೆನಾ, ನೀವು 1 ಮಾರ್ಕ್ಗೆ ನಾವು MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಂತ ಹೇಳ್ತೀವಲ್ವಾ, ಆ ಥರ ಚಿಕ್ಕದು ಒಂದೊಂದು ಕ್ವೆಶ್ಚನನ್ನೇ ತೊಗೋಬೇಕು. ನಿಮ್ಮ ಸೋಷಿಯಲ್ ಸೈನ್ಸ್ ತೊಗೊಳ್ಳಿ, ಸೈನ್ಸ್ ತೊಗೊಳ್ಳಿ, ಮ್ಯಾಥ್ಸ್ ತೊಗೊಳ್ಳಿ, ಯಾವುದಾದ್ರೂ ಸಬ್ಜೆಕ್ಟ್ ತೊಗೊಳ್ಳಿ, MCQಗೆ ಟ್ರೈ ಮಾಡ್ಕೊಳ್ಬೇಕು. ಇವತ್ತು ಓದಿದ್ದೀನಿ, ಅರ್ಥ ಆಗಿದೆ, ನಾನು ನನ್ನ ಕ್ವೆಶ್ಚನ್ಗಳಿಗೆ ಆನ್ಸರ್ ಬರೆಯೋಕ್ಕಾಗ್ತಿಲ್ಲ, ಬಟ್ ನನಗೆ ಮರ್ತೋಗ್ತದೆ ಅಂತ ಹೇಳಿದ್ರೆ, ನೀವು ಆ ಕಾನ್ಸೆಪ್ಟನ್ನ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು, ನಮ್ಮ ಕ್ವಿಜ್ MCQಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಚಿಕ್ಕದು 1 ಮಾರ್ಕ್ ಕೇಳೋ ಅಂಥ ಕ್ವೆಶ್ಚನ್, ಈಸಿ ಪೀಸಿ ಕೇಳೋ ಅಂಥ ಕ್ವೆಶ್ಚನನ್ನು ನೀವೇ ಫ್ರೇಮ್ ಮಾಡ್ಕೊಳ್ಳಿ, ಆನ್ಸರನ್ನು ರಿಕಾಲ್ ಮಾಡ್ತಾ ಇರಿ. ಓಕೆನಾ, ನೀವು ಯಾವಾಗೆಲ್ಲ ಕ್ವಿಜ್ಜಿಗೆ ಕನ್ವರ್ಟ್ ಮಾಡ್ಕೋತಿದ್ದೀರಾ ಅವಾಗ ನಿಮ್ಮ ಕಾನ್ಸೆಪ್ಟು ಕ್ಲಿಯರ್ ಆಗಿರುತ್ತೆ ಮತ್ತು ಲಾಂಗ್ ಟರ್ಮ್ವರೆಗೂ ನೆನಪಿರುತ್ತೆ. ಇದು ಹ್ಯೂಮನ್ ಟೆಂಡೆನ್ಸಿ ಮಕ್ಕಳ. ನಾವೇನೆಲ್ಲ ಓದಿರ್ತೀವಿ ಅಲ್ವಾ, 70% ಬಂದುಬಿಟ್ಟು 24 ಗಂಟೆ ಒಳಗಡೆನೇ ಎವಾಪರೇಟಾಗಿ ಹೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಡೇ ತಲೆಯಲ್ಲಿ ಏನೂ ಇರೋದೇ ಇಲ್ಲ. ಇದು ಹ್ಯೂಮನ್ ಟೆಂಡೆನ್ಸಿ. ಯಾವುದೋ ಒಬ್ಬ ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಇದೆ, ನನಗೆ ಈ ಥರ ಪ್ರಾಬ್ಲಮ್ ಇದೆ, ನನ್ನ ಫ್ರೆಂಡ್ ಎಲ್ಲ ಚೆನ್ನಾಗಿ ಓದ್ತಿದ್ದಾರೆ, ಆ ಥರ ಏನಿಲ್ಲ. ಹ್ಯೂಮನ್ ನೇಚರೇ ಅದು, ಎವಾಪರೇಟ್ ಆಗೋಗ್ಬಿಟ್ಟಿರುತ್ತೆ. ಬಟ್ ನೀವೇನು ಮಾಡಬೇಕು, ಏನು ಓದ್ತೀರಾ ಅದನ್ನು 1 ಮಾರ್ಕ್ ಶಾರ್ಟ್ ಒಂದೊಂದೇ ವರ್ಡ್ ಇರೋ ಅಂಥ ಆನ್ಸರ್ಗಳಿಗೆ ನೀವು ಕ್ವೆಶ್ಚನನ್ನು ಕನ್ವರ್ಟ್ ಮಾಡ್ಕೋಬೇಕು. ಇದೇ ಥರ ನೀವು ಎಂಟೈರ್ ಪ್ಯಾರಾಗ್ರಾಫನ್ನು ಎಷ್ಟು ಸಾಧ್ಯವೋ ಅಷ್ಟು ಕ್ವೆಶ್ಚನ್ ಮಾಡಿಕೊಂಡು ಆನ್ಸರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು MCQನ ಕರೆಕ್ಟಾಗಿ ರೀಕಾಲ್ ಮಾಡ್ತಿದ್ದೀರಾ. ನೀವು ಇವಾಗ ಎಲ್ಲೋ ಸಡನ್ನಾಗಿ ಆಟ ಆಡ್ತಿದ್ದೀರಾ ಅಂದ್ಕೊಳ್ಳಿ, ಕ್ರಿಕೆಟ್ ಏನಾದರೂ ಆಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಸಡನ್ನಾಗಿ ನೆನಪು ಮಾಡ್ಕೊಳ್ಳಿ, MCQ ಈ ಚಾಪ್ಟರಲ್ಲಿ ಓದಿದ್ದೆ, ಇದು ಫಸ್ಟ್ ಪ್ಯಾರಾಗ್ರಾಫ್ ಓದಿದೆ, ಈ ಕ್ವೆಶ್ಚನಿಗೆ ಏನು ಆನ್ಸರ್ ಟಕ್ ಅಂತ ನಿಮ್ಮ ತಲೆಗೆ ಬರಬೇಕು. ನೀವು ಮಲಗಿದ್ದೀರಾ, ನಿದ್ದೆಯಲ್ಲಿ ಬಂದು ಕೇಳಿದ್ರು ಆನ್ಸರ್ ಹೇಳಬೇಕು. ಓಕೆನಾ, ಅಥವಾ ಊಟ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಏನಾದರೂ ನೆನೆಸ್ಕೊಳ್ಳಿ. ನೀವು ಈ ಥರ ರೀಕಾಲ್ ಮಾಡ್ತಾ ಇದ್ದರೆ ಪಕ್ಕ ಅದು 100% ನೀವು ಇವತ್ತು ಓದಿದ್ರೂ ಕೂಡ ಮಾರ್ಚ್ ಏಪ್ರಿಲ್ವರೆಗೂ ನೆನಪಿರುತ್ತೆ. ಯಾಕಂತಂದರೆ ನೀವು ಪದೇ ಮೈಂಡಲ್ಲಿ ನೆನೆಸ್ಕೋತಿದ್ದೀರಾ. ನೀವು ಬುಕ್ ಮುಂದೆ ಕೂತ್ಕೊಂಡು ಪದೇ ಓದಿದ್ದನ್ನೇ ಮತ್ತೆ ಡೈಲಿ ಓದಿ ಅಂತ ಹೇಳ್ತಿಲ್ಲ. ಇವತ್ತೇನು ನೀವು 4 ಸಲ ಓದ್ತೀರಾ ಅಲ್ವಾ, ಆ 4 ಸಲ ಓದಿರೋದನ್ನೇ ನೀವೇನು ಮಾಡಬೇಕು, ಡೈಲಿ ನಿಮ್ಮ ತಲೆಯಲ್ಲಿ ಓಡ್ತಾನೇ ಇರಬೇಕು. ಯಾವುದ್ರ ಮುಖಾಂತರ, ನಮ್ಮ ಕ್ವಿಜ್ MCQ ಮುಖಾಂತರ ಹೋಗ್ತಿರ್ಬೇಕು. ಇದು ಒಂದು ಬೆಸ್ಟ್ ಟ್ರಿಕ್ ಮಕ್ಕಳ, ನಾನು ಕೂಡ ಫಾಲೋ ಮಾಡಿದ್ದೇನೆ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಯಿತು, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಈ ಟ್ರಿಕ್ ನಿಮಗೆ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆನಾ, ಇದು ಒಂದು ಬೆಸ್ಟ್ ಟ್ರಿಕ್ ಮಕ್ಕಳ. ಏನು ಓದ್ತೀವಿ ಅದನ್ನು MCQಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಓಕೆನಾ, ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳು MCQ ಕನ್ವರ್ಟ್ ಮಾಡ್ಕೋತಾರೆ, ಎಲ್ಲ ಫೈನ್. ಓಕೆನಾ, ಕೆಲವೊಂದು ಇವಾಗ 4 ಮಾರ್ಕ್ಸಿಗೆ ಬರೆಯೋದು ಅಥವಾ 5 ಮಾರ್ಕ್ಸಿಗೆ ಬರೆಯೋಕ್ಕೆ ಕ್ವೆಶ್ಚನ್ ಕೇಳ್ತಾರಲ್ಲ, ಆ ಟೈಮಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಅವ್ರಿಗೆ 1 ಮಾರ್ಕದ ಎಲ್ಲ ಆನ್ಸರ್ ಗೊತ್ತು, ಟಕ ಅಂತ ಬರೀತಾರೆ. ಬಟ್ 5 ಮಾರ್ಕ್ 4 ಮಾರ್ಕ್ ಅಂತ ಹೇಳಿದಾಗ ಕಷ್ಟಪಡ್ತಾರೆ ಅಂತ ಹೇಳೋ ಮಕ್ಕಳಿಗೆ ನೀವೇನು ಮಾಡಿ, ಇವತ್ತು ಫಸ್ಟ್ ಡೇ ಓದಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ, ಮತ್ತು ನೀವು ಸೆಕೆಂಡ್ ಡೇ ನಿಮ್ಮ ಮೈಂಡಲ್ಲಿ MCQ ಥರನೇ ಕನೆಕ್ಟ್ ಮಾಡ್ಕೊಳ್ಳಿ. 3rd ಡೇ ಏನು ಮಾಡಿ, ಮತ್ತೆ ಬುಕ್ಕನ್ನು ಓಪನ್ ಮಾಡಿ. 3rd ಡೇ ಬುಕ್ಕನ್ನು ಓಪನ್ ಮಾಡಿ ಫಾಸ್ಟ್ ಫಾರ್ವರ್ಡಿಂಗಲ್ಲಿ ನೀವು ಈ ಥರ ಚೆಕ್ ಮಾಡ್ಕೊಂಡು ಹೋಗಿ. ನೀವು ಮೊದಲನೇ ದಿನ ಯಾವಾಗ ಓದ್ತಿರ್ತೀರಲ್ವಾ, ಅವತ್ತು ನಿಮ್ಮ ಗಮನ ಆಲ್ಮೋಸ್ಟ್ 70% ಅಥವಾ 80% ಕಾನ್ಸಂಟ್ರೇಟ್ ಮಾಡಿ ಓದಿರ್ತೀರ. ಓಕೆನಾ, ಅದೇ ನೀವು ನೆಕ್ಸ್ಟ್ ಡೇ ನೀವು
ಅಕಸ್ಮಾತ್ ಕುತ್ಕೊಂಡು ಓದ್ತೀನಿ ಅಂತ ಹೇಳಿದ್ರೆ 70% 80% ಕಾನ್ಸಂಟ್ರೇಷನ್ ಇರಲ್ಲ, 50% ಇಲ್ಲ ಅದಕ್ಕಿಂತ ಕಡಿಮೆ ಕಾನ್ಸಂಟ್ರೇಟ್ ಮಾಡಿರ್ತೀರ. ಸೊ ನಾನೇನು ಮಾಡ್ತಿದ್ದೀನಿ, ಅದಕ್ಕೆ ನೆಕ್ಸ್ಟ್ ಡೇ ಓದಬೇಡಿ, ಥರ್ಡ್ ಡೇ ಬುಕ್ ಓಪನ್ ಮಾಡಿ, ಆವಾಗ ನಿಮಗೆ ಏನಾದರೂ ಸ್ವಲ್ಪ ಓದಿರೋದು ನೆನಪಿದೆಯಾ, ರೀಕಾಲ್ ಮಾಡ್ಕೊಳಕ್ಕಾಗತ್ತಾ ಟ್ರೈ ಮಾಡಿ. ನೆಕ್ಸ್ಟ್ ಅದಾದಮೇಲೆ 7th ಡೇ ಬನ್ನಿ. 7th ಡೇ ನೀವು ಡೈಲಿ ನಿಮ್ಮ ಮೈಂಡಲ್ಲಿ MCQ ಥರ ರೀಕಾಲ್ ಮಾಡ್ತಿರ್ತೀರಾ. ಥರ್ಡ್ ಡೇ ಒಂದ್ಸಲ ಓಪನ್ ಮಾಡಿ ಬುಕ್ಕನ್ನು ನೋಡಿರ್ತೀರಾ. 7th ಡೇ ಬಿಲೀವ್ ಮೀ, ಓಕೆನಾ, ಟ್ರಸ್ಟ್ ಮೀ, ನಿಮಗೆ ಆನ್ಸರನ್ನು ಬರೆಯೋದಕ್ಕೆ ಆಗ್ತಿರತ್ತೆ. MCQ ಕ್ವೆಶ್ಚನ್ ಫ್ರೇಮ್ ಮಾಡಿರ್ತೀರಲ್ವ, ಅದನ್ನು ಆನ್ಸರ್ ಥರ ನಿಮಗೆ ಬರೆಯೋದಕ್ಕೆ ಆಗ್ತಿರತ್ತೆ, ಓಕೆನಾ. ಸೊ ನೀವು ಒಂದ್ಸಲ ಬರೆಯೋದಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂತ ಏನೋ ಬೋರ್ಡ್ ಕಡೆಯಿಂದ ಬಿಟ್ಟಿರ್ತಾರೆ, ಆ ಆನ್ಸರ್ಗಳನ್ನು ಚೆಕ್ ಮಾಡಿ, ಅಲ್ಲಿಂದ ನೀವು ಏನಾದರೂ ಪಾಯಿಂಟನ್ನು ಮಿಸ್ ಮಾಡಿದ್ದೀರಾ, ಇನ್ನು ಸ್ವಲ್ಪ ಆ್ಯಡ್ ಮಾಡಬೇಕಿತ್ತಾ ಅಂತ ಚೆಕ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಇನ್ನೂ ಒಂದು ಆಪ್ಷನ್ ಯಾವುದು ಅಂತ ಹೇಳಿದ್ರೆ, ನಮ್ಮ LBA ಅಂತ ಇದೆಯಲ್ವಾ, ಲೆಸನ್ ಬೇಸ್ಡ್ ಅಸೆಸ್ಮೆಂಟು, ಅಲ್ಲಿ ಕ್ವೆಶ್ಚನ್ಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಆನ್ಸರನ್ನು ಕೊಟ್ಟಿದ್ದಾರಲ್ವಾ. ಸೊ ಅಲ್ಲಿಂದ ಕೂಡ ನೀವು ಆನ್ಸರನ್ನ ಕರೆಕ್ಟಾಗಿ ಬರೆದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಬೋದು, ನಿಮ್ಮ ಮ್ಯಾಮ್ ನಿಮಗೆ ನೋಟ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ್ಯಕ್ಟಿವ್ ರೀಕಾಲ್ ಹೇಳಿದೆ, ಓದಿರ್ತೀರಾ ಅದನ್ನು ದಯವಿಟ್ಟು ಮೈಂಡಲ್ಲಿ ರೀಕಾಲ್ ಮಾಡಿ ಮಕ್ಕಳ, ಮತ್ತೆ ಕುತ್ಕೊಂಡ್ಬಿಟ್ಟು ರೀಡ್ ಅಂತ ಮಾಡಬೇಡಿ. ಆ್ಯಕ್ಟಿವ್ ರೀಕಾಲ್ ಅಂತ ಹೇಳಿದ್ರೆ ನೀವು ಏನು ಓದಿದ್ರೋ ಅದು ನಿಮ್ಮ ಮೈಂಡಲ್ಲಿ ಓಡ್ತಿರ್ಬೇಕು, ಮತ್ತೆ ಪದೇ ಪದೇ ಬುಕ್ ಮುಂದೆ ಕುತ್ಕೊಂಡು ಓದಬೇಡಿ. ಕೆಲವೊಂದು ಏನೋ ಮರ್ತೋಗ್ತಿರುತ್ತೆ ಅಂತ ಹೇಳಿದ್ರೆ, ಇನ್ನು ಒಂದು ಶಾರ್ಟ್ ಟ್ರಿಕ್ ಏನು ಅಂತ ಹೇಳಿದ್ರೆ, ನೀವು ಅದನ್ನು ನಿಮಗಿಷ್ಟ ಬಂದಿರೋ ಥರ ವರ್ಡನ್ನು ಸಿಂಪ್ಲಿಫೈ ಮಾಡಿ ಶಾರ್ಟ್ ಫಾರ್ಮ್ ಮಾಡ್ಬೋದು, ಓಕೆನಾ. ಇಲ್ಲ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಸಾಂಗ್ ನೋಡಿದ್ರೆ ಅಥವಾ ಮೂವಿ ಡೈಲಾಗ್ ಇಷ್ಟ ಆದರೆ ತಲೆಯಲ್ಲಿ ಹಾಗೇ ಓಡ್ತಿರುತ್ತೆ ಅಲ್ವಾ, ಬಾಯಲ್ಲಿ ಕೂಡ ಆ ಸಾಂಗ್ ಬರ್ತಾ ಇರುತ್ತೆ. ಸೊ ನೀವೇನು ಮಾಡ್ಬೋದು, ನಿಮಗಿಷ್ಟ ಆಗಿರೋ ಅಂತಹ ರೈಮ್ಸಿಗೆ, ಸ್ಟೋರೀಸಿಗೆ, ಸಾಂಗ್ಗಳಿಗೆ ನೀವು ಕನೆಕ್ಟ್ ಮಾಡ್ಬೋದು. ಸೀರಿಯಲ್ ನೋಡೋ ಅಭ್ಯಾಸ ಇದ್ದರೆ ಸೀರಿಯಲ್ಗೂ ಕನೆಕ್ಟ್ ಮಾಡ್ಕೋಬೋದು. ಈ ಥರ ನೀವು ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗೆ ಕನೆಕ್ಟ್ ಮಾಡ್ಕೋತಿದ್ರೆ ನೀವು ನಿಮ್ಮ ಸಬ್ಜೆಕ್ಟನ್ನು ಸಬ್ಜೆಕ್ಟ್ ಅಂತಲೇ ಫೀಲ್ ಆಗಲ್ಲ, ಅದು ಒಂದು ನಿಮ್ಮ ಡೈಲಿ ರುಟೀನ್ ಅಂತ ಫೀಲ್ ಆಗುತ್ತೆ, ಓಕೆನಾ. ನಾನು ನಿಮಗೆ ಸಿಕ್ಕಾಪಟ್ಟೆ ಕೀ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ. ಫಸ್ಟ್ ಹೇಳಿರೋ ಹಾಗೆ ನಿಮ್ಮ ಪ್ಯಾರಾಗ್ರಾಫನ್ನ ಓದಬೇಕು, MCQ ಥರ ನಿಮ್ಮ ಕ್ವೆಶ್ಚನ್ ತಲೆಯಲ್ಲಿ ಬರ್ತಾ ಇರಬೇಕು, 1 ವರ್ಡ್ ಆನ್ಸರ್ ಥರ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಅಂತ ಪ್ರಾಕ್ಟೀಸ್ ಮಾಡಿ. ಸೊ ಈ ಟ್ರಿಕ್ ನಿಮ್ಗೆ ವರ್ಕ್ ಆಗುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಕ್ಕಳ. ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅಂತ ನನಗೆ ಗೊತ್ತಾದರೆ ಇನ್ನೂ ಒಂದು ಸ್ವಲ್ಪ ಕೀ ಟಿಪ್ಸ್ ಜೊತೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.